ಇವತ್ತು ನವನ ಮನೆಯಲ್ಲಿ ಡಿನ್ನರ್ಗೆ ಇನ್ವೈಟ್ ಮಾಡಿದೆ. ನಮಸ್ಕಾರ. ಸೆಕೆಂಡ್ ಇಯರ್ ಯೂಟ್ಯೂಬ್ ಎಂಬಾರಸ್ ಮಾಡ್ಕೊಂಡ್ ಬರ್ತಿದ್ರು. ಫೆಬ್ರವರಿ ಆಯ್ತು ಗೈಸ್, ಮಾರ್ಚ್ ಆಯ್ತು. ವನಿಲಾ ಪಾಯಸ ವಿತ್ ಲವ್ ನವನ. ಪೂಟಿ ಯಶಿಕಾನ ಮೀಟ್ ಮಾಡಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಬಂದು ದುಪ್ನಳ್ಳಿ ಕರ್ಗ ಪ್ಲಸ್ ಇವತ್ತು ನವನ ಮನೆಯಲ್ಲಿ ಡಿನ್ನರ್ಗೆ ಇನ್ವೈಟ್ ಮಾಡಿದಾಳೆ. ಸೊ ನಾನು, ತೇಜು, ಸಂತೋಷ್ ಆ್ಯಂಡ್ ದೀಕ್ಷಾ ಕೂಡ ಹೋಗ್ತಿದ್ದೀವಿ. ಸೊ ಇಟ್ಸ್ ಗೋನ್ ಬಿ ಎ ವೆರಿ ಫನ್ ಡೇ. ಆಫ್ಟರ್ ಸೋ ಲಾಂಗ್ ನಾನು ನವನ ಮೀಟ್ ಮಾಡ್ತಿದ್ದೀನಿ. ನವನ ಮತ್ತು ತೇಜು ದೀಕ್ಷಾನ ಕರ್ಗಾಲ ಮೀಟ್ ಮಾಡಿದೆ, ಬಟ್ ಜಾಸ್ತಿ ಮಾತಾಡೋದಕ್ಕಾಗಿಲ್ಲ. ಸೊ ಫೈನಲಿ ಅದು 3 ಜನನ ಸೇರಿ ವಿ ಗೋನ್ ಸ್ಪೆಂಡ್ ಅ ಗುಡ್ ಟೈಮ್. ನೋಡೋಣ ಇವತ್ತಿನ ದಿನ ಇವತ್ತಿನ ನೈಟ್ ಯಾವ ರೀತಿ ಇರುತ್ತೆ ಅಂತ. ಆ್ಯಂಡ್ ಐ ಆಮ್ ಫುಲ್ ಗ್ಲಾಮ್ಡ್ ರೆಡಿ. ಟೈಮ್ ಸೆನ್ಸೇ ಇಲ್ಲ ನನಗಲ್ಲ. 9 o'clock ಹೋಗಬೇಕು ಅಂತ ಅಂದ್ಕೊಂಡಿದ್ದು ಗೈಸ್. ಇವಾಗ 9:15 ಆಯಿತು. ಸೊ ಇವಾಗ ಹೋಗೋಣ. ಲೆಟ್ ಸಿ ಏನೇ ಯಾವತ್ತಿರುತ್ತೆ ಅಂತ ಎಲ್ಲ ಗೊತ್ತಿಲ್ಲ ನನಗೆ. ಆ್ಯಂಡ್ ಯಾ ಏನೇನೋ ಮಾತಾಡ ಅಂತಿದ್ದೀನಿ. ಓಕೆ ಗೈಸ್, ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮಾಡ್ತಿದ್ದಲ್ಲ ಮಾಡೋ ಸೇ ಹಾಯ್ ನನ್ನ ಬ್ಲಾಗ್ಗೆ. ನಮಸ್ಕಾರ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣೋ. ಹಾಯ್ ಗೈಸ್, ಒನ್ಲಿ ಹರೇ ರಾಮ್ ಹರೇ ಕೃಷ್ಣ ಬೋಲೋ. ಸಾಕು ನಡಿ. ಐ ಆಮ್ ಗೆಟಿಂಗ್ ರೋಸ್ ತೇಜುಗೆ ಮತ್ತು ನವನಾಗೆ, ಬಿಕಾಸ್ ತೇಜುಗೆ 2 years ಆಯಿತು ಗೈಸ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಸೊ ಅದಕ್ಕೋಸ್ಕರ ನನ್ನ ತಮ್ಮ ಪ್ಯಾಕೇಜ್ ಮಾಡ್ತಾನೆ ಗೈಸ್. ಫ್ಲವರ್ಸ್ ಈಸ್ಕೊಳ್ಳೋದು, ಫ್ಲವರ್ಸ್ ಕೊಡೋದು ಸಿಕ್ಕಾಪಟ್ಟೆ ಇಷ್ಟ. ನನಗೆ ಚೈತು ಒಬ್ಬಳೇ ಫ್ಲವರ್ಸ್ ಕೊಟ್ಟಿರೋದು ಗೈಸ್. ಚೈತಿನ ಮತ್ತೆ ಯಾರು ಫ್ಲವರ್ ಕೊಟ್ಟಿಲ್ಲ, ಬಟ್ ನನಗೆ ಫ್ಲವರ್ಸ್ ಕೊಡೋದು ಸಖತ್ ಇಷ್ಟ. ದಿಸ್ ಲುಕ್ಸ್ ಸೋ ಪ್ರೆಟಿ. ನೀನಾ ನಿಮ್ಮ ಅಕ್ಕ? ನಾನು ನಿಜ ಹೇಳು, ಯಾರು ಲೇಟ್ ಮಾಡಿದ್ದು ನೋಡಿ ಗೈಸ್. ನಾನು ಬಂದು 5 ನಿಮಿಷ ವೆಯ್ಟ್ ಮಾಡ್ತಿದ್ದೀನಿ, ಲೇಟ್. ಹಾಯ್ ಆಂಟಿ ನಿಮಗೆ ಇದು ಗಿವ್ ಪಾಸ್. ಯೋ ವೆಲ್ಕಮ್. ಮ್ಯಾಂಗೋ ಸೆಕೆಂಡ್ ಇಯರ್ ಯೂಟ್ಯೂಬ್. ಹಂಗೆ ವೆಲ್ಕಮ್. ಕಂಗ್ರ್ಯಾಚುಲೇಷನ್ ದೀಕ್ಷಾ. ಹಂಗೆ ಪಾಸ್ ಮಾಡಿಬಿಡು. ಕಂಗ್ರ್ಯಾಚುಲೇಷನ್. ಓಕೆ ಹೋಗೋಣ. ಫೈನಲಿ ಹೋಗ್ಬಿಟ್ವಿ. ಈ ಪ್ರಿಪರೇಷನ್ ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸಾಗರ ಗೈಸ್, ಎಲ್ಲೋಗೋದಕ್ಕೂ ದಾರಿನೇ ಇಲ್ಲ. ರೋಡ್ಗಳು ಬ್ಲಾಕ್ ಆಗಿದೆ. ನನ್ನ ತಮ್ಮ ಸುತ್ತಾಡಿ ಕರ್ಕೊಂಡು ಹೋಗ್ತಿದ್ದಾನೆ. ಅದೇ ಅವನಿಗೆ ಮನೆಯೇ ಅಡ್ರೆಸ್ಸೇ ಗೊತ್ತಿಲ್ವಂತೆ. ಇದು ಏನಿದು ಮನೆ ನನಗೂ ಗೊತ್ತಿಲ್ಲ. ಅಲ್ಲಿ ಹೋಗಿ ತೇಜು ಗೊತ್ತು, ಹೋಗೋಣ ಅಷ್ಟೇ. ಇದು ಸೆಕೆಂಡ್ ಟೈಮ್ ಅಷ್ಟೇ ಗೈಸ್ ನಮ್ಮ ನವನ ಮನೆಗೆ ಬರ್ತಿರೋದು. ಫಸ್ಟ್ ಟೈಮ್ ಅಲ್ಲಿ ಬರ್ಡೇಗೆ ಬಂದಿದ್ವಿ. ಬರ್ಡೇ ಬ್ಲಾಗ್ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಬ್ಲಾಗ್ನ ನೋಡಿ. ನನ್ನ ಫೋನಲ್ಲಿ ಸ್ಟೋರೇಜ್ ಎಲ್ಲ ಬಾಯ್. ಇಂತ ರೀಚ್ ಆದ್ವಿ ಗೈಸ್, ಸೇಫ್ಲಿ ರೀಚ್ ಆದ್ವಿ. ಅಲ್ಲಿ ಗೈಸ್ ನಮ್ಮ ಅಕ್ಕರನ್ನ ಬೀಳ್ತಿದ್ರು, ನನ್ನ ಎಂಬಾರಸ್ ಮಾಡ್ಕೊಂಡ್ ಬರ್ತಿದ್ರು. ಅಲ್ಲಿ ಇವಳೆ ಪಾಪ ಎಲ್ರಿಗೂ ಸೈಡ್ ಬಿಡಿ ಅಂದ್ಕೊಂಡು ಬಿಡು ದೀಕ್ಷಾ ಪರವಾಳ ಹೋಗೋಣ. ಹಾಯ್ ಅವತ್ತು ನೀನು ಮಾತಾಡ್ಸಿದೆ ತಾನೆ ನವನ ಬರ್ಡೇ ದಿವಸ ನೀನ ನಿನ್ನ ತಮ್ಮನ. ಹಾಯ್ ಪ್ಲಾನಿಂಗ್ ಅದಕ್ಕೆ. ಹಾಯ್ ಆಂಟಿ. ನಾನಲ್ಲ, ಲೇಟ್ ಮಾಡಿದ್ದು ಇವರಿಬ್ರು. ಯಾವಾಗಲೂ ತುಂಬ ಚೀಟ್ ಮಾಡ್ತಾಳೆ ಆಯಿತಾ. ಬರೀ ಮೋಸ ಗೈಸ್. ನಾವೆಷ್ಟು ಒಂದು ವರ್ಷನೇ ಆಗೋಯ್ತಲ್ವಾ, ಅವಾಗಿಂದ ಕೇಳ್ತಿದ್ದೀವಿ ಟ್ರಿಪ್ಪಿಗೆ ಹೋಗೋಣ ಅಂತ. ನಮ್ಮನ್ನ ಬಿಟ್ಬಿಟ್ಟು ಕಾಲೇಜ್ ಫ್ರೆಂಡ್ಸ್ ಜೊತೆ ಟ್ರಿಪ್ಪಿಗೆ ಹೋಗ್ಬಿಟ್ಟು ಬಂದಿಲ್ಲ. ಇದು ನ್ಯಾಯನ ನೀವು ಹೇಳಿ ಅಲ್ವಾ? ಇದು ಯಾವ ಆ್ಯಂಗಲಿಂದ? ಅಯ್ಯೋ ಗೈಸ್, ಫೆಬ್ರವರಿ ಆಯಿತು ಗೈಸ್, ಮಾರ್ಚ್ ಆಯಿತು, ಏಪ್ರಿಲು ಆಯಿತು, ಇವಾಗ ಮೇ ಅಂತೆ. ಎಕ್ಸಾಕ್ಟ್ಲಿ. ಹಾಂ, ಬ್ಯುಸಿ ಗೈಸ್. ನಾವು ಕರೆದ್ರು ಬರಲ್ಲ ಆಯಿತಾ. ಬರ್ಡೇಗೆ ಬಂದರೆ ಚೆನ್ನಾಗಿ ಐಸ್ ಕ್ರೀಮ್ ತಿಂದ್ಬಿಟ್ಟು ಜ್ವರ ಬರ್ಸ್ಕೊಂಡು ಮನೇಲಿದ್ದಿದ್ದಾಯಿತು. ಒಂದು ರೀಸನ್ ನವನ ಕೊಡ್ತಾಳೆ.
ಮೇ ಪಕ್ಕ ಹೌದಾ ಎಲ್ಲಾದ್ರೂ ಬರೆಯೋಣ ಅದೇ ವಿಡಿಯೋ ಪ್ರೂಫ್ ಇದೆ ಗೈಸ್ ಮೇ ಅಂತ ಹೇಳಿದಾಳೆ ಇಲ್ಲಾಂದ್ರೆ ಇದನ್ನೇ ಹಾಕೊಂಡು ರೋಸ್ಟ್ ಮಾಡೋದು ನವನಾಗೆ ಆಯ್ತಾ ಸರಿ ಡನ್ ಯೋ ವೆಲ್ಕಮ್ ಅಡ್ಗೆ ಮಾಡಿ ಎಲ್ರಿಗೂ ಬಡಿಸ್ತಾಳೆ ಓಕೆ ಏನಂತ ಕೇಳಿಸ್ಕೊ ಹೇಳ ಬದುಕ ಆಸೆ ಇಲ್ವಾ ಅಂತ ಕೇಳ್ತೀನಿ ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟು. ನೋಡಿ ಗೈಸ್ ಏನ್ ಮ್ಯಾಚ್ ಇದು ಅಂಡ್ ದೀಕ್ಷಾ ಏನೋ ಒಂದು ಡೈಲಾಗ್ ಹೇಳಿದ್ವಿ ಇನ್ನೊಂದ್ಸತಿ ಹೇಳಿ ದೀಕ್ಷಾ ಅವಾಗಲೇ ಬಂದಾಗ ಕೈ ತೊಳ್ದು ಫಸ್ಟ್ ಟೈಮ್ ಕೈ ತೊಳೆದಿದ್ದೀನಿ ಲೈಫಲ್ಲಿ ತಿನ್ನಕ್ ಮುಂಚೆ ನಾನು ಯಾವಾಗಲೂ ಕೈ ತೊಳೆದಿದ್ದೀನಿ. ನೋಡಿ ಗೈಸ್ ಎಷ್ಟು ಆನೆಸ್ಟ್ ನಮ್ಮ ದೀಕ್ಷಾ ಯಮ್ಮಿ ತಿನ್ನಪ್ಪ ನನ್ನ ತಮ್ಮ ಏನೋ ಒಂದು ಡೈಲಾಗ್ ಹೇಳ್ಕೊಂಡು ಬಂದ ಏನು ಡೈಲಾಗ್ ಹೇಳಿದ್ದೆ ನೆನ್ಪಿಸ್ಕೊ ನಂಗೆ ಊಟ ಬೇಡ ಊಟ ಅನ್ಸುತ್ತಿಲ್ಲ ಅಂದೆ ತಿನ್ನಲ್ಲ ಅಂದೆ ಪಾಪ ಅವ್ರ ಮನ್ಸಿಗೆ ಬೇಜಾರಾಗ್ಬೇಕು. ಥ್ಯಾಂಕ್ ಯು ಗೈಸ್ ಜಸ್ಟ್ ಸಿಬ್ಲಿಂಗ್ ಥಿಂಗ್ಸ್ ಕಷ್ಟಪಟ್ಟು ಅಸೈನ್ಮೆಂಟ್ ಮಾಡ್ತೀವಿ ಇಂಥರಲ್ಲ ಕಷ್ಟಪಟ್ಟು ಮಾಡ್ತೀವಿ ನಾವು ಇಷ್ಟಪಟ್ಟು ಮಾಡ್ತೀವಿ. ನೀನು ಐಸ್ ಕ್ರೀಮ್ ತೋರಿಸು ಸ್ವಲ್ಪ ಅದನ್ನ ಮರ್ಡರ್ ಮಾಡಿ ಮಾಡಿ ಸಾಯಿಸ್ಬಿಟ್ಲು ಗೈಸ್ ಹಂಗೆ ಪಾಯಸ ವನಿಲಾ ಪಾಯಸ ಶೇಕ್ ನವನ ಟೇಸ್ಟ್ ಮಾಡಿಸು ನವನ ಟೇಸ್ಟ್ ಮಾಡು ಮಿಲ್ಕ್ ಶೇಕ್ನ ಡಿಫ್ರೆಂಟ್ ಫ್ಲೇವರ್ ಇಂತಿಂದ್ರೆ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಅದು ನಿಮಗೆ ಗೊತ್ತಿಲ್ಲ. ವಾ ಬೇಡ ನೀನೇ ತಿನ್ನು ಚೆನ್ನಾಗಿ ಅಲ್ಲಿ ನೋಡಿ ಅವನು ಅದೇ ಫಾಲೋ ಮಾಡ್ತಾವಣೆ ನಾನು ನವನಕ್ಕೆ ಸರ್ಪ್ರೈಸ್ ಕೊಟ್ಟರೆ ನವನ ನನಗೇನೋ ಸರ್ಪ್ರೈಸ್ ಕೊಡ್ತಿದ್ದಾಳೆ ವಾಟ್ ಇಸ್ ದಿಸ್ ಆಕ್ಚುಲಿ ಟ್ರೀಟ್ ದಿನ ಕೊಡ್ಬೋದಿತ್ತು ಬಟ್ ಮನೆಗೆ ಬಂದಿದೆಯಲ್ಲ ವಿತ್ ಲವ್ ನವನ ದಟ್ಸ್ ಸೋ ಸ್ವೀಟ್ ಥ್ಯಾಂಕ್ ಯು ಗೈಸ್ ನವನ ನಾನು ಬರ್ಡೇಗೆ ಬಂದಿಲ್ಲ ಬರೀ ಎಕ್ಸ್ಕ್ಯೂಸ್ ಕೊಟ್ಲು ಎಕ್ಸ್ಕ್ಯೂಸ್ ಬರ್ತಿದ್ದೆ ನಾನೇ ಎಕ್ಸೈಟೆಡ್ ಗೊತ್ತಾ ಚೆನ್ನಾಗಿ ಐಸ್ ಕ್ರೀಮು ಐ ಸ್ಟಿಲ್ ರಿಮೆಂಬರ್ ದಟ್ ಸ್ನಾಪ್ ಓಕೆ ತಿನ್ಬಿಟ್ಟು ವಾವ್ ಆಲ್ ಪರ್ಪಲ್ ಯಾ ಬಿಕಾಸ್ ನಿನ್ ಬರ್ಡೇ ಗೌನ್ ನಾನು ಅದನ್ನ ನೋಡಿ ನಾನೇ ಪ್ಯಾಕ್ ಮಾಡಿರೋದು ಅಂಡ್ ಪ್ಯಾಕ್ ಮಾಡೋದು ASMR ವಿಡಿಯೋ ಇದೇ ಫಸ್ಟ್ ಬ್ರೇಸ್ಲೆಟ್ ಐ ಡೋಂಟ್ ಬೈ ಬ್ರೇಸ್ಲೆಟ್ ಹೌದಾ ಇದೇ ಫಸ್ಟ್ ಬ್ರೇಸ್ಲೆಟ್ ಸೀರಿಯಸ್ಲಿ ನಾನೇ ಕೊಡ್ತಾ ಇದ್ದಿಲ್ಲ ಅವನೇ ಕ್ಯೂರಿಯಸ್ ಆಗಿದೆ ವೆರಿ ಸ್ವೀಟ್ ಇದು ಮ್ಯಾಚ್ ಆಗುತ್ತಾನೆ ಬಿಕಾಸ್ ಪರ್ಪಲ್ ಅಂಡ್ ವೈಟ್ ಅಲ್ಲ ಆಲ್ಮೋಸ್ಟ್ ಇದ್ದಿದ್ದು ಥ್ಯಾಂಕ್ ಯು ಸೋ ಮಚ್ ಆಲ್ರೆಡಿ ನೆಟ್ಟ ಬರ್ತಾರೆ ಇನ್ನೂ ಬರ್ತಾನೆ ಇಲ್ಲ ಆಮೇಲೆ ಕುತ್ಕೊಂಡ್ಬಿಟ್ಟಿದ್ದಾರೆ ಸ್ಟ್ರಾಬೆರಿ ಊಟ ನಿದ್ದೆ ಬರ್ತಿದೆ ಯಾಕೆ ಎಲ್ಲರೂ ವಾಯ್ಸ್ ಚೇಂಜ್ ಆಗಿಬಿಟ್ಟಿದೆ ಸಡನ್ನಾಗಿ ಗೊತ್ತಿಲ್ಲ ಆ್ಯಂಡ್ ಆಂಟಿ ಪಾಯಸ ಕೊಟ್ಟಿದ್ದಾರೆ ನನಗೆ ಆಂಟಿ ಪಾಯಸ ಕೊಟ್ಟಿದ್ದಾರೆ ಅಂದರೆ ಇವ್ರು ಇಟ್ಕೊಂಡು ಆಂಟಿ ಆಂಟಿ ಅಂತ ಎಷ್ಟು ಬೇಗ ರಿಯಲೈಸೇಷನ್ ಆಗ್ತದೆ 25 ಹಾಕಿದೆ ಎಲ್ಲ ಕಾಲೇಜ್ ಹುಡುಗರು ರಿಯಾಕ್ಷನ್ ನೋಡಿ ಗೈಸ್ ಕ್ರಿಕೆಟ್ ಯಾರು ನಾವೆಲ್ಲ ನಮ್ಮ ಅಮ್ಮಗೆಲ್ಲ ನಾನು ವಿಡಿಯೋ ಮಮ್ಮಿ ಮಮ್ಮಿ ಕೇಳಿಸ್ಕೊ ಇನ್ನೊಂದು ವಾರ ಜಗಳ ಆಮೇಲೆ ತಿರ್ಗಾ ಕಿಚನ್ ಅಲ್ಲಿ ಎಲ್ಲ ಸಮಾಧಾನ ಪ್ರೂಫ್ ಇದೆ ಸ್ಯಾನ್ ಡೋಂಟ್ ವೆರಿ ನನಗೆ ಗೊತ್ತಿರಲಿಲ್ಲ ಹೊಸ ಹೊಸ ವಿಷಯಗಳು ಆಂಟಿ ಫುಲ್ ರೆಡಿ ಬೆಳಗ್ಗೆಯಿಂದ ಕೆಲಸ ಮಾಡಿಬಿಟ್ಟು ಸಾಯಿಲ್ ಗುಣಾಲ್ ಕಂಗ್ರ್ಯಾಚುಲೇಷನ್ ಸೆಕೆಂಡ್ PU ಪಾಸ್ ಆಗಿದ್ದಕ್ಕೆ ಟ್ರೀಟಲ್ಲಿ ಇವಳು ತೇಜು ಕೇಕ್ ಕಟ್ ಮಾಡಿ ಟ್ರೀಟ್ ಕೊಟ್ಟಿಲ್ಲ ಗಾಯ್ಸ್ ನನಗೆ ಮೋಸ ಇದು ಅದೇ ಕಟ್ ಮಾಡಿರೋ ಕೇಕೆ ತಂದು ಕೊಟ್ಟಿಲ್ಲ ಗಾಯ್ಸ್
ಓ ನೋಡೋಣ ಗೈಸ್. ನಂದು ಇವಳ್ದು ಟ್ರೀಟ್ ಸೇರಿ ಅವತ್ತು ಟ್ರೀಟ್ ಕೊಡ್ಸೋದು. ಓಕೆ ಮೇ ಹೋಗ್ತದಲ್ಲ ಸೇರಿ ಟ್ರೀಟ್ ಕೊಡ್ಸೋದು. ನಿಂದು ಅಷ್ಟೇ 4K ಪ್ಲಸ್ ಯೂಟ್ಯೂಬ್ ಪೇಮೆಂಟ್ ಟ್ರೀಟ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಇಲ್ಲಿ ಎಲ್ಲ ಹೋಗ್ತಿದ್ದೇವೆ. ಬನ್ನಿ ಗೈಸ್ ಹೋಗೋಣ. ಟೈಮ್ ಆಯಿತು. ವಾಯ್ಸ್ ಹೋಗ್ಬಿಡ್ತಾ. ಇದಾಡ್ತೀಯಾ ತೇಜು? ಆಡ್ತೀಯಾ? ಗುಣಾಲ್ ಡೆಡಿಕೇಶನ್ ನೋಡಿ ಗೈಸ್. All vloggers. ಟೈಮ್ ನಿದ್ದೆ ಮಾಡ್ತಿದ್ದೆ. ನವನಾಗ ವ್ಲಾಗ್ 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 ವ್ಲಾಗ್. ಚಿಯರ್ಸ್. 1 2 3 4 ಜನ. ಒಂದೂವರೆನ ಒಂದು ಕಾಲ ಸಂತು ವ್ಲಾಗ್ಸ್ಗೆ ಜೈ. ದೀಕ್ಷಾದು ಮಾಡ್ಕೊಳ್ಬೇಕು. ನನ್ನ ಅಕೌಂಟ್ ಐತೆ ಆದರೆ ನಾನು ಮಾಡಿಲ್ಲ. ಹೌದಾ? 5 ಜನ ಯೂಟ್ಯೂಬರ್ಸ್ ಅವಾಗ. ಎಲ್ರಿಗೂ ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್. ಇದುವರೆ ಆಗಿದೆ. ಓಕೆ ಬಾಯ್, ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ದ ಫುಡ್. ಎತ್ವಿ ಗಾಡಿ ಎತ್ತೋ ಗಾಡಿ ನೆತ್ತೋ. ನಿದ್ದೆ ಮಾಡ್ತಿದೆ. 1 ವಾರ ಆಯಿತು. ಕರ್ಗ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋ ಐಡಿಯಾ ಕೂಡ ಇಲ್ಲ. ಮೇಡಮ್ ಎಕ್ಸ್ಟ್ರೀಮ್ಲಿ ಸ್ಲೀಪಿ ಆ್ಯಂಡ್ ಕೋಲ್ಡ್ ಕೂಡ ಆಗ್ಬಿಟ್ಟಿದೆ. ಪೂರ್ತಿ ಯಶಿಕಾನ ಮೀಟ್ ಮಾಡಿದ್ದೀವಿ. ಹಾಯ್ ಆಂಟಿ, ಹಾಯ್ ಅಂಕಲ್. ಬಿಗ್ ಫ್ಯಾನ್ ನಿಮಗೆ. ನಿಮ್ಮ ಪೇರ್ ಅಂತೂ ತುಂಬ ಕ್ಯೂಟ್ ಆಗಿರುತ್ತೆ. ಸಡನ್ ಆಗಿ ನಾವು ಸ್ಫೂರ್ತಿನ ಮೀಟ್ ಮಾಡಿದ್ವಿ. ಸ್ಫೂರ್ತಿ ಆ್ಯಂಡ್ ದ ಹೋಲ್ ಫ್ಯಾಮಿಲಿ. ತುಂಬಾ ಖುಷಿ ಆಯಿತು ಅವ್ರನ್ನ ಮೀಟ್ ಮಾಡಿ. ನಾನು ಸ್ಫೂರ್ತಿ ವ್ಲಾಗ್ಸ್ನ ತುಂಬ ವರ್ಷದಿಂದ ನಾನು ನೋಡ್ತಿದ್ದೀನಿ ಆ್ಯಂಡ್ ಐ ರಿಯಲಿ ಲೈಕ್ ಅ ವ್ಲಾಗ್. Share, comment and subscribe to our channel and keep waiting till our next video. So bye.